ಬೆಳಿಗ್ಗೆ ಸಪ್ತಪದ ತುಳಿದ ಜೋಡಿ ಕೆಲವೇ ಗಂಟೆಗಳಲ್ಲಿ ರಕ್ತಪಾತ, ಮಚ್ಚಿನಲ್ಲಿ ಬಡಿದಾಟ. ನಮಸ್ಕಾರ ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಮದುವೆ ಶಾಸ್ತ್ರ ಮುಗಿಸಿಕೊಂಡು ರೂಮ್ಗೆ ಹೋದಾಗ ಈ ಜೋಡಿಯ ನಡುವೆ ಪರಸ್ಪರ ಜಗಳ ನಡೆದು ವಿಕೋಪಕ್ಕೆ ತಿರುಗಿ ವರ ಏಕಾಏಕಿ ಮಚ್ಚು ತೆಗೆದುಕೊಂಡು ವಧುವಿನ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿ ತಾನೂ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಈ ಗಲಾಟೆಯ ಚೀರಾಟ, ಹಾರಾಟ, ಕೂಗಾಟ ಕೇಳಿ ಸಂಬಂಧಿಕರು ಓಡೋಡಿ ಬಂದು ಬಾಗಿಲು ಒಡೆದು ನೋಡುವಷ್ಟರಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವಧುವರರು. ಗಂಭೀರವಾಗಿ ಗಾಯಗೊಂಡಿದ್ದ ನವ ವಿವಾಹಿತೆಯನ್ನು ನೋಡಿ ಸಂಬಂಧಿಕರು, ಊರಿನ ಜನ ಗಾಬರಿಗೊಂಡಿದ್ದಾರೆ. ಕೆಲವೇ ಗಂಟೆಗಳ ಹಿಂದಷ್ಟೇ ತರಿಲು ತೋರಣಗಳಿಂದ ಶೃಂಗಾರಗೊಂಡಿದ್ದ ಮದುವೆ ಮನೆ ಸ್ಮಶಾನವಾಗಿತ್ತು. ಅರಿಶಿನ ಕುಂಕುಮದ ಹೋಗಿ ರಕ್ತದ ಕಳೆಗಳು ಮೂಡಿದ್ದವು. ಕೋಲಾರ ಜಿಲ್ಲೆಯ ಚಂಬರಸನಹಳ್ಳಿ ಈ ದುರಂತ ಘಟನೆಗೆ ಬೆಚ್ಚಿ ಬಿದ್ದಿತ್ತು. ಖುಷಿಯಿಂದಲೇ ಮದುವೆ ಮಾಡಿದವರೆಲ್ಲ ಏನಾಯಿತು ಎಂದು ಕೇಳುವಷ್ಟರಲ್ಲಿ ನಡೆಯಬಾರದ್ದೆಲ್ಲ ನಡೆದು ಹೋಯಿತು. ಹೌದು, ಈ ಘಟನೆ ನಡೆದಿದ್ದು ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಚಂಬರಸಹಳ್ಳಿಯಲ್ಲಿ. ಆಂಧ್ರದ ರಾಯಸಂದ್ರದಲ್ಲಿ ಬಟ್ಟೆ ಅಂಗಡಿ ಇಟ್ಟುಕೊಂಡಿದ್ದ ಆಂಧ್ರ ಪ್ರದೇಶದ ಶಾಂತಿಪುರಂ ನಿವಾಸಿ ಹಾಗೂ ಕೆಜಿಎಫ್ನ ಬೈನಹಳ್ಳಿಯ ನಿವಾಸಿ ನಿಖಿತಾಶ್ರೀ ಪರಸ್ಪರ ಒಡೆದಾಡಿಕೊಂಡು ಮೃತಪಟ್ಟ ನವ ವಿವಾಹಿತೆಯರು. ಪೋಷಕರ ಒಪ್ಪಿಗೆ ಮೇರೆಗೆ ಈ ಇಬ್ಬರ ಮದುವೆಯಾಗಿತ್ತು. ಆದರೂ ಈ ದುರ್ಘಟನೆ ನಡೆದು ಹೋಗಿದೆ. ಕಾರಣವೇನೆಂದು ಇನ್ನೂ ತಿಳಿದಿಲ್ಲ. ಸಪ್ತಪದಿ ತುಳಿದ ಕೆಲವೇ ಗಂಟೆಗಳಲ್ಲಿ ವಧುವರರು ಬಡಿದಾಡಿಕೊಂಡು ಮೃತಪಟ್ಟಿರುವುದು ದುರದೃಷ್ಟಕರ ಎಂದು ಗ್ರಾಮದವರು ಅವಲತ್ತುಕೊಳ್ಳುತ್ತಿದ್ದಾರೆ. PUC ವ್ಯಾಸಂಗ ಮಾಡುತ್ತಿದ್ದ ನಿಖಿತಾಶ್ರೀ ಜೊತೆ ಮಾತನಾಡುವ ಸಲುವಾಗಿ ನವೀನ್ ಕುಮಾರ್ ಆಕೆಯ ಕಾಲೇಜು ಬಳಿ ಹೋಗಿ ಮೊಬೈಲ್ ಕೊಡಿಸಿದ್ದ. ಅವರಿಬ್ಬರು ಮೊಬೈಲ್ನಲ್ಲಿ ಮಾತುಕತೆ ನಡೆಸಿದ್ದರು. ನವೀನ್ ಮನೆಯವರು ಏಕಾಏಕಿ 3 ದಿನಗಳ ಹಿಂದೆ ನಿಖಿತಾಶ್ರೀ ಮನೆಗೆ ಹೋಗಿ ಮದುವೆ ಮಾತುಕತೆ ನಡೆಸಿ ಸರಳವಾಗಿ ಚಂಬರಸನಹಳ್ಳಿಯ ನವೀನ್ ಕುಮಾರ್ನ ಅಕ್ಕನ ಮನೆಯಲ್ಲಿ ಮದುವೆ ಮಾಡೋಣ ಎಂದು ನಿನ್ನೆಗೆ ದಿನಾಂಕ ಗೊತ್ತು ಮಾಡಿದ್ದರು. ಅದರಂತೆಯೇ ನಿನ್ನೆ ಬೆಳಿಗ್ಗೆ ಈ ಇಬ್ಬರ ಮದುವೆಯೂ ನೆರವೇರಿತ್ತು. ನಂತರ ಇದೇ ಗ್ರಾಮದಲ್ಲಿ ವರನ ದೊಡ್ಡಪ್ಪನ ಮನೆಗೆ ವಧುವರರನ್ನು ಕರೆದುಕೊಂಡು ಹೋಗಿದ್ದಾರೆ. ವಧುವರರಿಬ್ಬರು ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡು ಯಾವುದೋ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ. ಆ ವೇಳೆ ನವೀನ್ ಕುಮಾರ್ ಕೈಗೆ ಸಿಕ್ಕಿದ್ದ ಮಚ್ಚಿನಿಂದ ಲಿಖಿತಾಶ್ರೀಗೆ ಮನ ಬಂದಂತೆ ಹಲ್ಲೆ ಮಾಡಿದ್ದಾನೆ. ಆನಂತರ ತಾನು ಒಡೆದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಇವರ ಈ ಗಲಾಟೆ ಕಂಡು ಬಾಗಿಲು ಒಡೆದು ನೋಡುವಷ್ಟರಲ್ಲಿ ನವ ವಿವಾಹಿತೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾಳೆ. ನವೀನ್ ಗಾಯಗೊಂಡಿದ್ದಾನೆ. ಇಬ್ಬರನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ನಿನ್ನೆ ವಧು ನಿಖಿತಾಶ್ರೀ ಮೃತಪಟ್ಟರೆ ಸಾವು ಬದುಕಿನೊಂದಿಗೆ ಹೋರಾಟ ಮಾಡುತ್ತಿದ್ದ ನವೀನ್ ಇಂದು ಬೆಳಿಗ್ಗೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ನವ ಜೋಡಿಯು ಮನೆಯ ಕೊಠಡಿಯೊಳಗೆ ಹೋದ ಕೆಲ ಹೊತ್ತಿನಲ್ಲೇ ಯಾವ ವಿಷಯಕ್ಕೆ ಜಗಳ ಮಾಡಿಕೊಂಡರೂ ಮಚ್ಚಿನಲ್ಲಿ ಕೊಚ್ಚುವಂಥದ್ದು ಏನಾಗಿತ್ತು ಎಂಬುದು ನಿಗೂಢವಾಗಿದೆ. ಅಂಡರ್ಸನ್ ಪೇಟ್ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕುಟುಂಬದವರಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಒಟ್ಟಾರೆ ನವಜೋಡಿಯ ದುರಂತ ಅಂತ್ಯ ಮಾತ್ರ ದುರದೃಷ್ಟಕರ.